ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸೊ ಇವತ್ತು ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಕಮೆಂಟ್ ಮಾಡಿದ್ರಿ. ಸೊ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾಡಿ ಅಂತ. ಸೊ ಹಾಗಾಗಿ ಇವತ್ತು ಎಲೆಕ್ಟ್ರೋಕೆಮಿಸ್ಟ್ರಿ ತಗೊಂಡಿದ್ದೀನಿ, ರೈಟ್? ಓಕೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಟೋಟಲ್ ಆಗಿ ನಿಮ್ಗೆ 14 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ 14 ಮಾರ್ಕ್ಸ್ ಬರ್ತಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ ಎಲೆಕ್ಟ್ರೋಕೆಮಿಸ್ಟ್ರಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ವೆಯ್ಟೇಜ್ ನೋಡ್ಬಿಟ್ಟು, ರೈಟ್? ಸೊ ಇದರಲ್ಲಿ MCQ ಕ್ವಶನ್ ಅಲ್ಲಿ ನಿಮ್ಗೆ 2 ಕ್ವಶನ್ MCQ ಕ್ವಶನ್ಸ್ ಬರ್ತಾ ಇದೆ. ಇನ್ನು 3 ಮಾರ್ಕ್ಸ್ ಅಲ್ಲಿ ನಿಮ್ಗೆ 2 ಕ್ವಶನ್ ಮತ್ತೆ ಪುನಃ 3 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಬರ್ತಿದೆ. ಸೊ ಅದು ಬಂದು ನಿಮ್ಗೆ ನ್ಯೂಮರಿಕಲ್ಸ್ ಆಗಿರುತ್ತೆ. ಓಕೆನಾ? ಸೊ ಫೈನಲಿ ನಿಮ್ಗೆ 14 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ರೈಟ್? ಸೊ ಸ್ಟಾರ್ಟ್ ಮಾಡೋಣ ಈಗ. ಸೊ MCQ 1 ಮಾರ್ಕ್ಸ್ ಕ್ವಶನ್ ಅಂದ ತಕ್ಷಣ ಈ MCQ ಅಲ್ಲಿ ನಿಮಗೆ ಸೊ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ನ ಕೊಡೋ ಚಾನ್ಸಸ್ ಇರುತ್ತೆ. ಓಕೆನಾ? ರೈಟ್? ಸೊ ಕೆಮಿಸ್ಟ್ರಿಯಲ್ಲಿ ಯೂಶುವಲಿ 1 ಮಾರ್ಕ್ಸ್ ಅಂದ ತಕ್ಷಣ ಯಾವಾಗ್ಲೂ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೊಡಬಹುದು ಅನ್ನೋದು ಟ್ರೈ ಮಾಡ್ತಾ ಇರ್ತೀವಿ ಟೀಚರ್ಸ್. ಓಕೆ. ಸೊ ಹಾಗಾಗಿ ಸೊ 2 ಕ್ವಶನ್ ನಿಮ್ಗೆ MCQ ಅಂತ ಅಂದ್ರೆ ಒಂದು ಸಿಂಪಲ್ ಆಗಿತ್ತು ಅಂದ್ರೆ ಇನ್ನೊಂದು ಕ್ವಶನ್ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ನೀವೇನಾದ್ರೂ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು ಅಂತ ಅನ್ನೋರು ಇಲ್ಲಿ ನಾನು ಏನ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಎಲ್ಲಾನು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾವ ಕಾನ್ಸೆಪ್ಟ್ ನೀವು ಬಿಡೋ ಹಾಗಿಲ್ಲ. ಅಪ್ಲಿಕೇಶನ್ ಅಂದ ತಕ್ಷಣ ಅಪ್ಲಿಕೇಶನ್ ಲೆವೆಲ್ ಇಲ್ಲ ಹಾಟ್ ಸ್ಕಿಲ್ ಬೇಸ್ಡ್ ಕ್ವಶನ್ ಅಂದ ತಕ್ಷಣ ತುಂಬಾ ಸ್ಟ್ರೆಸ್ ಮಾಡಿ ತುಂಬಾ ಡೆಪ್ತ್ ಆಗಿ ಓದ್ಬೇಕಾಗತ್ತೆ ನೀವು, ರೈಟ್? ನೋಡೋಣ 1 ಮಾರ್ಕ್ಸ್ ಏನೆಲ್ಲ ಕ್ವಶನ್ಸ್ ಬರಬಹುದು ಅಂತ ಹೇಳಿದೀನಿ ಇಲ್ಲಿ. ದ ಫಸ್ಟ್ ಒನ್ ಇಸ್ ಸೆಲ್ ಪೊಟೆನ್ಶಿಯಲ್. ಸೊ ಸೆಲ್ ಪೊಟೆನ್ಶಿಯಲ್ EMF ಆಫ್ ದಿ ಸೆಲ್ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಅಂಡ್ ದ ಸೆಕೆಂಡ್ ಕಾನ್ಸೆಪ್ಟ್ ಇಸ್ ಸೆಲ್ ರೆಪ್ರೆಸೆಂಟೇಷನ್. ಈ ಸೆಲ್ ರೆಪ್ರೆಸೆಂಟೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಸೆಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿರಬೇಕು, ರೈಟ್? ಸೊ ಸೆಲ್ ರೆಪ್ರೆಸೆಂಟೇಷನ್ ಬರಿಬೇಕು ಅಂದ್ರೆ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಗೊತ್ತಿರಬೇಕು. ಸೊ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರೀಬೇಕು ಅಂದ್ರೆ ಆನೋಡ್ ಅಲ್ಲಿ ಏನಾಗುತ್ತೆ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರ್ಬೇಕು, ಹೌದಲ್ವಾ? ಆನೋಡ್ ಅಲ್ಲಿ ಆಕ್ಸಿಡೇಷನ್, ಕ್ಯಾಥೋಡ್ ಅಲ್ಲಿ ರಿಡಕ್ಷನ್. ಸೊ ಗೊತ್ತಿತ್ತು ಅಂದ್ರೆ ನೀವು ಓವರ್ ಆಲ್ ರಿಯಾಕ್ಷನ್ ಬರೀತೀರಾ. ಓವರ್ ಆಲ್ ರಿಯಾಕ್ಷನ್ ಬರೆಯೋದು ಗೊತ್ತಾಯ್ತು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಸೆಲ್ ರೆಪ್ರೆಸೆಂಟೇಷನ್ ಬರೀತೀರಾ, ಹೌದಲ್ವಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್. ಈ ಸೆಲ್ ರೆಪ್ರೆಸೆಂಟೇಷನ್ ತಿಳ್ಕೊಂಡ್ರೆ ಎಷ್ಟೋ ಕ್ವಶನ್ಸ್ ನೀವು ಸಾಲ್ವ್ ಮಾಡಬಹುದು, ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್. ಸೊ ಅದ್ರ ಜೊತೆ ನಿಮ್ಗೆ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಏನ್ ಕೇಳ್ತಾರೋ ಅದು ಕೂಡ ನೀವು ಸಾಲ್ವ್ ಮಾಡಬಹುದು, ರೈಟ್? ಸೊ ಹಾಗಾಗಿ ಇದು ಸೆಲ್ ರೆಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಓದ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ, ಮತ್ತೆ ಕಾಲೇಜಲ್ಲಿ ನೀವು ಕರೆಕ್ಟ್ ಆಗಿ ಪಾಠ ಕೇಳಿಸ್ಕೊಂಡಿಲ್ಲ ಅಂತ ಅನ್ನೋರು, ಸೊ ನೀವು ಬೇಕಾದ್ರೆ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ನ ಡೌನ್ಲೋಡ್ ಮಾಡ್ತು ಅಂತಂದ್ರೆ ಅಲ್ಲಿ ನಾನು ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತೆ ಎಲ್ಲಾ ಚಾಪ್ಟರ್ಸ್ ಕಂಪ್ಲೀಟ್ ಕಂಪ್ಲೀಟ್ ಥಿಯರಿನ ನಾನು ಅಲ್ಲಿ ಪಾಠ ಮಾಡಿದ್ದೀನಿ. ನಿಮ್ಗೆ ವಿಡಿಯೋ ಲೆಕ್ಚರರ್ಸ್ ಸಿಗುತ್ತೆ ಮತ್ತೆ ಅದ್ರ ಜೊತೆಗೆ ನೋಟ್ಸು ಕೂಡ ನಾವಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಬರೀ ನಂದು ಮಾತ್ರ ಅಲ್ಲ, ಕೆಮಿಸ್ಟ್ರಿ ಮಾತ್ರ ಅಲ್ಲ, ನಿಮ್ಗೆ ಫಿಸಿಕ್ಸ್, ಸೊ ಫಿಸಿಕ್ಸ್ ನೋಟ್ಸ್ ಮತ್ತೆ ವಿಡಿಯೋಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಅದನ್ನ ನಾಗವರ್ಣ ಸರ್ ಮಾಡಿರ್ತಾರೆ. ಮತ್ತೆ ಮ್ಯಾಥಮೆಟಿಕ್ಸ್ ಬಂದು ನಿಮ್ಗೆ ಮುಕುಂದ್ ಸರ್ ಮಾಡಿರ್ತಾರೆ. ಓಕೆನಾ? ಸೊ ನೀವು ಫಿಸಿಕ್ಸ್ ಪೆಪ್ಟಾಕ್ ಆಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ಡೆಮೋ ವಿಡಿಯೋಸ್ ಕೂಡ ನಿಮಗೆ ಕಾಣಿಸುತ್ತೆ. ಸೊ ಆ ವಿಡಿಯೋಸ್ ನ ನೋಡಿ ಇಷ್ಟ ಆಯ್ತು ಅಂದ್ರೆ ನೀವು ಆ ಕೋರ್ಸ್ ನ ಪರ್ಚೇಸ್ ಮಾಡ್ಕೋಬಹುದು, ರೈಟ್? ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಓಕೆ. ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೇಲೂ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಂಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್, ಇದು ಕೂಡ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ತಾರೆ ಈ ಕಾನ್ಸೆಪ್ಟ್ ಮೇಲೆ. ಅಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ನರ್ಸ್ಟ್ ಇಕ್ವೇಶನ್ ಫಾರ್ ದಿ ಸೆಲ್ ರಿಯಾಕ್ಷನ್. ಸೊ ಅದಾದ್ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್. 1 ಮಾರ್ಕ್ಸ್ಗೆ ಯಾವ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಬಹುದು ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಓಕೆನಾ? ಸೊ ಎಲೆಕ್ಟ್ರೋಕೆಮಿಸ್ಟ್ರಿ ತುಂಬಾ ಪ್ರಾಬ್ಲಮ್ಸ್ ನ ನಿಮ್ಗೆ ಸಾಲ್ವ್ ಮಾಡ್ತಾ ಇರ್ತೀವಿ ಥಿಯರಿಲಿ. ಸೊ ಅದ್ರಲ್ಲಿ 1 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ಬಂತು ಅಂದ್ರೆ ಕಂಡಕ್ಟೆನ್ಸ್ ಮೇಲೆ, ರೆಸಿಸ್ಟೆನ್ಸ್ ಮೇಲೆ ಕೇಳ್ತಾರೆ, ಇಲ್ಲಾಂದ್ರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ ಸೆಲ್ ಕಾನ್ಸ್ಟೆಂಟ್ ಆರ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ಆರ್ ಕಾಲರ್ಸ್ ಲಾ. ಸೊ ಇಷ್ಟ್ರ ಮೇಲೆ ನಿಮ್ಗೆ 1 ಮಾರ್ಕ್ಸ್ಗೆ ಕ್ವಶನ್ ಬರೋ ಚಾನ್ಸ್ ಇರುತ್ತೆ, ರೈಟ್? ಸೊ ಇದನ್ನ ನೀಟಾಗಿ ಓದ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒನ್ ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಇದು ಕೂಡ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗೆ ನಾನು ಹಾಕೊಳ್ತೀನಿ. ಎಫೆಕ್ಟ್ ಆಫ್ ಡೈಲ್ಯೂಷನ್ ಆನ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ, ಡೈಲ್ಯೂಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು. ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ಬೇಸ್ಡ್ ಆನ್ ಫ್ಯಾರಡೇಸ್ ಫಸ್ಟ್ ಲಾ. ಫ್ಯಾರಡೇಸ್ ಫಸ್ಟ್ ಲಾ ಪ್ರಾಬ್ಲಮ್ ಮೇಲೆ ನಿಮ್ಗೆ ಏನ್ ಮ್ಯಾಥಮೆಟಿಕಲ್ ಈಕ್ವೇಶನ್ ಕೊಡ್ತೀವಿ ಅದ್ರ ಮೇಲೂ ನಿಮ್ಗೆ
1 ಮಾರ್ಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಇನ್ನು ಲಾಸ್ಟ್ ಒನ್ ಅಗೇನ್ ದಿಸ್ ಈಸ್ ಆಲ್ಸೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂದು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಆಫ್ ಅ ಮೋಲ್ಟನ್ ಅಂಡ್ ಅಕ್ವಸ್ NaCl ಸೊ ಅಂಡ್ H2SO4. ಸೊ ನಿಮಗೆ ಇಲ್ಲಿ ಆನೋಡ್ ಮತ್ತೆ ಕ್ಯಾಥೋಡ್ ರಿಯಾಕ್ಷನ್, ಸೊ ಆನೋಡ್ ಮತ್ತೆ ಕ್ಯಾಥೋಡ್ ಅಲ್ಲಿ ಸೊ ಏನ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ. ಸೊ ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗುತ್ತೆ ಅನ್ನೋದು. ಸೊ ಮೋಲ್ಟನ್ NaCl ತಗೊಂಡಾಗ ಏನ್ ಆನೋಡ್ ಕ್ಯಾಥೋಡ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ, ಮತ್ತೆ ಅಕ್ವಸ್ NaCl ತಗೊಂಡಾಗ ಏನ್ ಚೇಂಜಸ್ ಆನೋಡ್ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಮತ್ತೆ H2SO4 ತಗೊಂಡಾಗ ಆನೋಡ್ ಅಂಡ್ ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಸೊ ಯಾವ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಿದೆ ಅನ್ನೋದನ್ನ ನೀವು ಅಲ್ಲಿ ಬರಿಬೇಕಾಗಿರುತ್ತೆ. ಅಂದ್ರೆ MCQ ಕ್ವಶನ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆಪ್ಷನ್ಸ್, ನೀವು ಐಡೆಂಟಿಫೈ ಮಾಡ್ಬೇಕಾಗಿರುತ್ತೆ, ರೈಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ. ಸೊ ಇದು ಬಂದು ನಿಮ್ಗೆ 1 ಮಾರ್ಕ್ಸ್ ಕ್ವಶನ್. ಸೊ ಎಗೇನ್ ನಿಮ್ಗೆ ಇಷ್ಟು ಕಾನ್ಸೆಪ್ಟ್ ನಾನು ಏನ್ ಹೇಳಿದ್ದೀನಿ ಇದ್ರಲ್ಲಿ ಯಾವ್ದು ನೀವು ಓದೇ ಇಲ್ಲ ಅಂತ ಅನಿಸ್ತಿದ್ಯೋ, ಈಗ ಅಂತ ಅನಿಸ್ತಿದೆ ಓದೇ ಇಲ್ಲ, ಇಲ್ಲಾಂದ್ರೆ ನಂಗೆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಾನು ಕ್ಲಾಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿಲ್ಲ, ಮತ್ತೆ ಟ್ಯೂಷನ್ಸ್ಗೆ ಕರೆಕ್ಟ್ ಆಗಿ ಹೋಗಿಲ್ಲ ಅನ್ನೋರು ಎಗೇನ್ ನಾನು ಹೇಳ್ತಾ ಇದ್ದೀನಿ, ನೀವು ಉಪಯೋಗ ಪಡ್ಕೋಬಹುದು. ಇನ್ನು ನಿಮ್ಗೆ ಟೈಮ್ ಇದೆ, ಇನ್ನು 2 ಮಂತ್ಸ್ ಟೈಮ್ ಇದೆ ನಿಮ್ಗೆ. ಸೊ ಹಾಗಾಗಿ ನೀವು ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಡೌನ್ಲೋಡ್ ಮಾಡ್ತು ಅಂತಂದ್ರೆ ಸೊ ನಿಮಗೆ ನಾವು ಮುಕುಂದ್ ಸರ್ ಮತ್ತೆ ನಾಗಭರಣ ಸರ್ ಮತ್ತೆ ನಾನು ಟೀಚ್ ಮಾಡಿರ್ತೀವಿ. ಸೊ ಕಂಪ್ಲೀಟ್ ವಿಡಿಯೋಸ್ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ದಿನಕ್ಕೆ 3 to 4 ಅವರ್ಸ್ ಆರ್ 5 ಅವರ್ಸ್ ನೀವು ಸ್ಪೆಂಡ್ ಮಾಡ್ತು ಅಂತಂದ್ರೆ 2 ತಿಂಗಳಲ್ಲಿ ನೀವು ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಹೋಲ್ ಚಾಪ್ಟರ್ಸ್ ನ ನೀವು ಕವರ್ ಮಾಡ್ಬಿಡ್ಬೋದು. ಓಕೆನಾ. ಸೊ ಅಲಾಂಗ್ ವಿತ್ ನಾವು ನೋಟ್ಸ್ ಪ್ರೊವೈಡ್ ಮಾಡಿರ್ತೀವಿ, ಅದ್ರ ಜೊತೆ MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಕೊಟ್ಟಿರ್ತೀವಿ. ಸೊ ಎಲ್ಲಾನು ಯೂಸ್ ಮಾಡ್ಕೋಬಹುದು ನೀವು. ಸೊ ಹಾಗಾಗಿ ಸೊ ಏನೇ ಡೌಟ್ಸ್ ಇತ್ತು ಅಂದ್ರೂ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಮುಖಾಂತರ ನೀವು ಡೌಟ್ ಕ್ಲಾರಿಫಿಕೇಶನ್ ಕೂಡ ಮಾಡ್ಕೋಬಹುದು. ಓಕೆ. ಸೊ ಮೇಕ್ ಯೂಸ್ ಆಫ್ ಇಟ್, ರೈಟ್. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಬಂದು ನಿಮ್ಗೆ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಯಾವುದು ಅನ್ನೋದು. ಸೊ 3 ಮಾರ್ಕ್ಸ್ ಗೆ ಕ್ವಶನ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಅ ಡೇನಿಯನ್ ಸೆಲ್ ಕೇಳಿರ್ತೀವಿ. ಸೊ ಅಲ್ಲಿ ಎಕ್ಸ್ಪ್ಲನೇಷನ್ ಅಲಾಂಗ್ ವಿತ್ ದಟ್ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರಿಬೇಕಾಗಿರುತ್ತೆ ಅಂಡ್ ಓವರ್ ಆಲ್ ರಿಯಾಕ್ಷನ್ ಕೂಡ ಮೆನ್ಷನ್ ಮಾಡ್ಬೇಕು. ಅಂಡ್ ಆಲ್ಸೋ ಅ ಸೆಲ್ ರೆಪ್ರೆಸೆಂಟೇಷನ್, ಇಷ್ಟು ಕೂಡ ಇಂಪಾರ್ಟೆಂಟ್. ಸೊ ಅವ್ರು ಕೊಟ್ಟಿರ್ಲಿ ಕೇಳಿ ಬರೀ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಅಂತ ಕೇಳಿದ ತಕ್ಷಣ ನೀವು ಜಸ್ಟ್ ಏನ್ ಎಕ್ಸ್ಪ್ಲನೇಷನ್ ಅಷ್ಟೇ ಬರೆದ್ರೆ ಸಾಕಾಗೋದಿಲ್ಲ. ಸೊ ಅದ್ರ ಜೊತೆ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರಿಬೇಕು, ಓವರ್ ಆಲ್ ಅಂಡ್ ಸೆಲ್ ರೆಪ್ರೆಸೆಂಟೇಷನ್ ಅಷ್ಟು ಕೂಡ ಬರೆದು ತೋರಿಸಿ. ಅಂಡ್ ಎಕ್ಸ್ಪ್ಲೇನ್ SHE ಅಂತ ಕೇಳಿದಾಗ್ಲೂ ಅಷ್ಟೇ ಎಕ್ಸ್ಪ್ಲನೇಷನ್ ಆದ್ಮೇಲೆ ಸೊ ಸೆಲ್ ರೆಪ್ರೆಸೆಂಟೇಷನ್ ಏನ್ ಬರುತ್ತೆ ಅನ್ನೋದು ನೀವು ಬರೆದು ತೋರಿಸಬೇಕಾಗುತ್ತೆ, ರೈಟ್. ಓಕೆ. ನೆಕ್ಸ್ಟ್ ಬಂದು ನಿಮ್ಗೆ ಆನ್ ವಾಟ್ ಫ್ಯಾಕ್ಟರ್ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಡಿಪೆಂಡ್, on what factor electronic conductance depends, on what factor electrolytic conductor depends. ಸೊ ಇದೆಲ್ಲ ನಿಮ್ಗೆ 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ಸ್ ಬರೀರಿ. ಓಕೆ, ರೈಟ್. 2 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟ್ಸ್ ಬರೀಬೇಕಷ್ಟೇ. ಯಾಕಂದ್ರೆ 3 ಮಾರ್ಕ್ಸ್ ನ 2+1 ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಹಾಗಾಗಿ 3 ಮಾರ್ಕ್ಸ್ ಕಾರು ಕೇಳ್ಬೋದು, 2 ಮಾರ್ಕ್ಸ್ ಕಾರು ಕೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್ ಹೋಗೋಣ. ಡಿಫರೆನ್ಸ್ ಬಿಟ್ವೀನ್ ಅ ಮೆಟಾಲಿಕ್ ಅಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್. ಸೊ ಮೆಟಾಲಿಕ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅಂತಾನು ಕರಿತೀವಿ, ಕಂಡಕ್ಟೆನ್ಸ್ ಅಂತಾನು. ಓಕೆ, ಡಿಫರೆನ್ಸ್ ಬಿಟ್ವೀನ್ ಮೆಟಾಲಿಕ್ ಅಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟರ್ಸ್ ಮೇಲೆ ಕ್ವಶನ್ಸ್ ಬರಬಹುದು. ಅಂಡ್ ರಿಲೇಷನ್ ಬಿಟ್ವೀನ್ ಅ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ, ವೆರಿ 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 ಇಂಪಾರ್ಟೆಂಟ್. ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ ಅಂಡ್ ಮೋಲಾರ್ ಕಂಡಕ್ಟಿವಿಟಿ ಸುಮಾರು ಸತಿ ಕ್ವಶನ್ ಕೇಳಿದ್ದಾರೆ. ಸೊ ಈ ಕಾನ್ಸೆಪ್ಟ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಆಗ ಆನ್ಸರ್ ಮಾಡಕ್ ಸಾಧ್ಯ. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಕ್ಸ್ಪ್ಲೈನ್ ದ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ದಿ ಕಾನ್ಸಂಟ್ರೇಷನ್. ಇದು ಕೂಡ ಕ್ವಶನ್ಸ್ ಬಂದಿದೆ, ಆಗಾಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಕೇಳಿದಾಗ ಈ ತರ ಕ್ವಶನ್ಸ್ ಬಂದಿದೆ ಅಲಾಂಗ್ ವಿತ್ ಗ್ರಾಫ್. ಓಕೆನಾ. ಸೊ ಆ ಗ್ರಾಫ್ ಕೂಡ ತಿಳ್ಕೊಂಡಿರಿ, ಮತ್ತೆ ಏನಾಗುತ್ತೆ, ಏನು ವೇರಿಯೇಷನ್ ಆಗುತ್ತೆ ಒನ್ ಮೋಲಾರ್ ಕಂಡಕ್ಟಿವಿಟಿ ವಿತ್ ಕಾನ್ಸಂಟ್ರೇಷನ್ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಅ ಸ್ಟೇಟ್ ಕೊಹಲಸ್ ಲಾ. ಕೊಹಲಸ್ ಲಾ ನ ಎಕ್ಸ್ಪ್ಲೈನ್ ಮಾಡಬೇಕು ಅಂಡ್ ಮ್ಯಾಥಮೆಟಿಕಲ್ ಈಕ್ವೇಶನ್ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಫ್ಯಾರಡೇಸ್ ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ. ಇದು ಕೂಡ ನೀವು ಸ್ಟೇಟ್ಮೆಂಟ್ ವಿತ್ ಅ ಮ್ಯಾಥಮೆಟಿಕಲ್ ಫಾರ್ಮ್, ಮ್ಯಾಥಮೆಟಿಕಲ್ ಈಕ್ವೇಶನ್ ನೀವು ಕೊಡ್ಬೇಕಾಗುತ್ತೆ. ಓಕೆನಾ. ಸೊ 2 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಇದು, ಒಂದೊಂದು ಸಪರೇಟ್ ಆಗಿ 2 ಮಾರ್ಕ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಫ್ಯಾಕ್ಟರ್ ದಟ್ ಡಿಟರ್ಮೈನ್ ದಿ ಪ್ರಾಡಕ್ಟ್ ಆನ್ ಎಲೆಕ್ಟ್ರೋಲಿಸಿಸ್. ಸೊ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ 2-3 ಪಾಯಿಂಟ್ಸ್ ಬರೀರಿ. ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್ ಅಂಡ್ ಸೆಲ್ ರೆಪ್ರೆಸೆಂಟೇಷನ್ ತೋರಿಸಬೇಕಾಗುತ್ತೆ. ಸೊ ಯಾವ್ದ್ರದ್ದು ನಾನು ಕೊಟ್ಟಿರೋ 4 ರಿಯಾಕ್ಷನ್ಸ್, 4 ಸೆಲ್ಸ್. ಓಕೆನಾ. ದ ಆನೋಡ್,
ಕ್ಯಾಥೋಡ್ ಅಂಡ್ ಓವರ್ ರಿಯಾಕ್ಷನ್ ಬರಿಬೇಕು ಮತ್ತೆ ಸೆಲ್ ರೆಪ್ರೆಸೆಂಟೇಷನ್. ದ ಫಸ್ಟ್ ಒನ್ ಇಸ್ ಲೆಕ್ಲಾಂಟಿ ಸೆಲ್ ಆರ್ ಡ್ರೈ ಸೆಲ್ ಎಕ್ಸ್ಪ್ಲೇನ್ ಅಂತ ಕೇಳ್ಬಹುದು, ಇಲ್ಲಾಂದ್ರೆ ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರಿ ಅಂತ ಹೇಳ್ಬೋದು, ಸೆಲ್ ರೆಪ್ರೆಸೆಂಟೇಷನ್ ಬರೀರಿ ಅಂತ ಕೇಳ್ಬಹುದು. ಸೊ ಏನೇ ಕೇಳಿದ್ರು ನಿಮ್ಗೆ ಇಷ್ಟು ಗೊತ್ತಿರಬೇಕು, ಆನೋಡ್ ಕ್ಯಾಥೋಡ್ ಓವರ್ ಅಂಡ್ ಸೆಲ್ ರೆಪ್ರೆಸೆಂಟೇಷನ್ ಗೊತ್ತಿರಬೇಕು, ರೈಟ್. ಅಂಡ್ ಡಯಾಗ್ರಾಮ್ ಕೂಡ ನಿಮ್ಗೆ ಗೊತ್ತಿತ್ತು ಅಂದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಸೊ ಆನೋಡ್ ಅಲ್ಲಿ ಸೊ ಯಾವ ಕೆಮಿಕಲ್ಸ್ ನ ಆಡ್ ಮಾಡಿರ್ತಾರೆ, ಕಾಂಪೌಂಡ್ಸ್ ಪ್ರೆಸೆಂಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂದ್ರೆ ದಟ್ ವಿಲ್ ಬಿ ವೆರಿ ಸಿಂಪಲ್. ಓಕೆ, ಸೊ 1 ಮಾರ್ಕ್ಸ್ಗೂ ಹೆಲ್ಪ್ ಆಗುತ್ತೆ ಅದು. ಓಕೆನಾ. ಸೊ ನೆಕ್ಸ್ಟ್ ಒನ್ ಲೆಸ್ ಸ್ಟೋರೇಜ್ ಬ್ಯಾಟರಿ ಅಂಡ್ ಫ್ಯೂಯಲ್ ಸೆಲ್, ಲಾಸ್ಟ್ ಒನ್ ಇಸ್ ರಸ್ಟಿಂಗ್ ಆಫ್ ಐರನ್. ಇದು 4 ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಕಂಪೇರ್ ಟು ಅದರ್ ಥಿಂಗ್ಸ್. ಸೊ ಬೇರೆ ಬೇರೆ ಸೆಲ್ಸ್ ಇದೆ ಅಂತಾನೆ, ಲೆಕ್ಲಾಂಚಿ ಸೆಲ್, ಮರ್ಕ್ಯೂರಿ ಸೆಲ್, ಸೊ ಹೀಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಮರ್ಕ್ಯೂರಿ ಸೆಲ್ ಕಂಪೇರ್ ಮಾಡಿ ಲೆಕ್ಲಾಂಚಿ ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಲೆಸ್ ಸ್ಟೋರೇಜ್ ಬ್ಯಾಟರಿ ಕೂಡ ಅವಾಗ ಕ್ವಶನ್ಸ್ ಕೇಳಿದ್ದಾರೆ, ಫ್ಯೂಯಲ್ ಸೆಲ್ ಮತ್ತೆ ರಸ್ಟಿಂಗ್ ಆಫ್ ಐರನ್ ಮೇಲೆ ಪದೇ ಪದೇ ಕ್ವಶನ್ಸ್ ಬಂದೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಓಕೆ, ಯಾವ್ದೆಲ್ಲ ಇಂಪಾರ್ಟೆಂಟ್ ಅನ್ನೋದು. ಇನ್ನು ಲಾಸ್ಟ್ ಒನ್ ಬಂದು 3 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್. ಸೊ ಅದು ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ 2 ಪ್ರಾಬ್ಲಮ್ಸ್ ನಿಮ್ಗೆ ಬರ್ತಾ ಇದೆ. ಸೊ 2 ನ್ಯೂಮರಿಕಲ್ ಪ್ರಾಬ್ಲಮ್, ಒಂದು ಸಿಂಪಲ್ ಇದೆ, ಇನ್ನೊಂದು ಕಷ್ಟ ಇರ್ಬೋದು, ರೈಟ್. ಸೊ ಅದು ಯಾವಾಗ್ಲೂ ನಿಮ್ಗೆ ಈ ತ್ರೀ ಫಾರ್ಮುಲಾಸ್ ಮೇಲೆ ಯೂಶುವಲ್ ನಿಮ್ಗೆ ಕ್ವಶನ್ಸ್ ಬಂದಿರುತ್ತೆ ಲಾಸ್ಟ್ ಮೇನ್ ಅಲ್ಲಿ. ನರ್ಸ್ಟ್ ಇಕ್ವೇಶನ್, ಇಕ್ಲಿಬ್ರಿಯಂ ಕಾನ್ಸ್ಟೆಂಟ್ ಅಂಡ್ ಗಿಬ್ಸ್ ಫ್ರೀ ಎನರ್ಜಿ. ಓಕೆನಾ. ಸೊ ನಾನು ಇವಾಗ ಏನ್ ಹೇಳ್ತಿದ್ದೀನಿ, ದಿಸ್ ಇಸ್ ಬೇಸ್ಡ್ ಆನ್ ದ ಮಾಡೆಲ್ ಕ್ವಶನ್ ಪೇಪರ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಿದೀವಿ, ಅದ್ರ ಪ್ರಕಾರ ನಾನು ಹೇಳ್ತಿರೋದು. ಸೊ ಲಾಸ್ಟ್ ಪಾರ್ಟ್ ಈ ಅಲ್ಲಿ ನಿಮ್ಗೆ ಬರೋ ನ್ಯೂಮರಿಕಲ್ ಪ್ರಾಬ್ಲಮ್ ಯೂಶಲಿ ನರ್ಸ್ಟ್ ಇಕ್ವೇಶನ್, ಇಕ್ಲಿಬ್ರಿಯಂ ಕಾನ್ಸ್ಟೆಂಟ್ ಅಂಡ್ ಗಿಬ್ಸ್ ಫ್ರೀ ಎನರ್ಜಿ ಇಂದ ಬರುತ್ತೆ. ಸೊ ಅದು ಫಾರ್ಮುಲಾಸ್ ನೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನರ್ಸ್ಟ್ ಇಕ್ವೇಶನ್ ಅಂತಂದ್ರೆ ಈಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 2.303 RT ಡಿವೈಡ್ ಬೈ NF into log to the base 10 product divided by reactant. ಸೊ ಈಗ ತಗೋಬಹುದು ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಸೊ ನೋಡಿ ಇಲ್ಲಿ ನಾವು ಬರ್ದಿರೋದು ಇದು ಈಕ್ವೇಶನ್ ಆಕ್ಚುಲಿ, ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಪ್ರಾಡಕ್ಟ್ ಬಂದು Zn2+ ಮತ್ತೆ ಕಾಪರ್ ಇದೆ, ರಿಯಾಕ್ಟೆಂಟ್ ಬಂದು ಕಾಪರ್ 2+ ಮತ್ತೆ Zn ಇದೆ. ಸೊ ಈ ಫಾರ್ಮುಲಾ ನೀವ್ ಏನ್ ಬರೀತಿರಲ್ಲ, ಈ ಫಾರ್ಮುಲಾ, ಸೊ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅದ್ರ ಜೊತೆ ಎನ್ ವ್ಯಾಲ್ಯೂ ಕೂಡ ನೀವು ಬರೀಬೇಕು. ಸೊ ಎನ್ ವ್ಯಾಲ್ಯೂ 2 ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬೇಸ್ಡ್ ಆನ್ ಆನೋಡ್ ಅಂಡ್ ಕ್ಯಾಥೋಡ್ ರಿಯಾಕ್ಷನ್ ಬರ್ದಾಗ ನಿಮ್ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನೋಡಿ ಈ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಸೆಲ್ ರೆಪ್ರೆಸೆಂಟೇಷನ್ ಐಡೆಂಟಿಫಿಕೇಶನ್ ಗೊತ್ತಿರಬೇಕು, ಸೆಲ್ ರೆಪ್ರೆಸೆಂಟೇಷನ್ ಮಾಡಕ್ ಗೊತ್ತಿರಬೇಕು, ಆನೋಡ್ ಕ್ಯಾಥೋಡ್ ರಿಯಾಕ್ಷನ್ ಬರೀ ಗೊತ್ತಿರಬೇಕು. ಓಕೆನಾ. ಸೊ ಎನ್ ವ್ಯಾಲ್ಯೂನು ಇಲ್ಲಿ ಅಪ್ಲೈ ಮಾಡ್ತಿದ್ರೆ 2 ಅಂತ. ಸೊ ಫೈನಲಿ ನಿಮ್ಗೆ ಇಕ್ವೇಶನ್ ಸಿಗುತ್ತೆ, ಫಾರ್ಮುಲಾ. ಓಕೆ, ರೈಟ್. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಈಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ಲಾಗ್ ಪ್ರಾಡಕ್ಟ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್. ಸೊ ಈ ತರ ಆದ್ರೂ ಯೂಸ್ ಮಾಡ್ಕೋಬಹುದು. ಓಕೆನಾ. ಅಂದ್ರೆ ಇದೆಲ್ಲ ಮಲ್ಟಿಪ್ಲೈ ಮಾಡ್ಕೊಬಿಟ್ಟಿರ್ತೀವಿ. 2.303 ಆರ್ ಅಂತಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್, ಟೆಂಪರೇಚರ್ ಸೊ ಕಾನ್ಸ್ಟೆಂಟ್ ಅಂಡ್ ಫ್ಯಾರಡೇಸ್. ಸೊ ಫ್ಯಾರಡೇಸ್ 96,500 ವ್ಯಾಲ್ಯೂ ಅಪ್ಲೈ ಮಾಡಿ ನಿಮಗೆ 0.0591 ವ್ಯಾಲ್ಯೂ ಬಂದಿರುತ್ತೆ. ಸೊ ಈ ಫಾರ್ಮುಲಾ ಆದ್ರೂ ನೀವು ಅಪ್ಲೈ ಮಾಡ್ಬೋದು, ಈ ಫಾರ್ಮುಲಾನೇ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ. ಓಕೆ, ರೈಟ್. And the next one is equilibrium constant. Formula bandu E naught cell is equal to 0.091 divided by N log Kc. Okay. And last one is Gibbs free energy. Delta G naught is equal to minus NF E naught cell. So ಇದೆರಡು ನಿಮಗೆ ಸಿಂಪಲ್ ಪ್ರಾಬ್ಲಮ್, ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಬಟ್ ನರ್ಸ್ಟ್ ಇಕ್ವೇಶನ್ ಫಾರ್ಮುಲಾ ಅಂದ್ರೆ ಇದ್ರ ಮೇಲೆ ಸೊ ನರ್ಸ್ಟ್ ಇಕ್ವೇಶನ್ ಬೇಸ್ಡ್ ಕ್ವಶನ್ ಬಂತಂದ್ರೆ ಸ್ವಲ್ಪ ನೀವು ಕಷ್ಟ ಪಡ್ಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಇತ್ತು ಅಂದ್ರೆ ವೆರಿ ಸಿಂಪಲ್ ಕ್ವಶನ್ ಇದು ಕೂಡ. ಓಕೆ, ಇಲ್ಲಿ ನಿಮ್ಗೆ ಲಾಗ್ ಅಂಡ್ ಆಂಟಿ ಲಾಗ್ ಫೈಂಡ್ ಔಟ್ ಮಾಡೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಆಗ ಮಾತ್ರ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 2 ಕ್ವಶನ್ ನೀಟಾಗಿ ಅಟೆಂಡ್ ಮಾಡಕ್ ಸಾಧ್ಯ, ರೈಟ್. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರಿಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನೋಟ್ಸ್ ಇಲ್ಲದಿದ್ರೆ ಅದೇ ಫಿಸಿಕ್ಸ್ ಪೆಪ್ ಟಾಕ್ ಆಪ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ಶರದಿ ಅನ್ನೋ ಒಂದು ಬ್ಯಾಚ್ ಇದೆ. ಸೊ ಶರದಿ ಅನ್ನೋ ಕೋರ್ಸ್, ಸೊ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸಬ್ಜೆಕ್ಟ್ ಕಂಪ್ಲೀಟ್ ಥಿಯರಿ ನೋಟ್ಸ್, ಕಂಪ್ಲೀಟ್ ಥಿಯರಿ ವಿಡಿಯೋಸ್ ಸಿಗುತ್ತೆ ನಿಮ್ಗೆ, ವಿಡಿಯೋ ಲೆಕ್ಚರರ್ಸ್, ಮತ್ತೆ ಕಂಪ್ಲೀಟ್ ನೋಟ್ಸ್, ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಏನೇನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡಿಸಿರ್ತೀವಿ. MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ PYQs ಕೂಡ ನಿಮ್ಗೆ ಇರುತ್ತೆ. ಓಕೆನಾ.
ಇನ್ನು ಯಾರು ಕೆ-ಸಿ-ಇ-ಟಿ ಅಂಡ್ ನೀಟ್ ಪ್ರಿಪರೇಷನ್ ಮಾಡ್ತಿರ್ತಿರೋ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ, ನೀಟ್ ಅಂಡ್ ಕೆ-ಸಿ-ಟಿ ಪ್ರಿಪೇರ್ ಆಗ್ತಿದ್ದೀರೋ ಅವರು ಸುದರ್ಶನ ಅನ್ನೋ ಒಂದು ಕೋರ್ಸ್ ಇದೆ. ಸುದರ್ಶನ 2024. ಸೊ ಈ ಕೋರ್ಸ್‌ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಸೆಟ್ ಆಫ್ ವಿಡಿಯೋ ಲೆಕ್ಚರರ್ಸ್ ಅಂಡ್ ನೋಟ್ಸ್ ಸಿಗುತ್ತೆ. ಚಾಪ್ಟರ್ ವೈಸ್ ಸಿನಾಪ್ಸಿಸ್ ಅಂಡ್ ಪಿ-ವೈ-ಕ್ಯೂಸ್ ಆಫ್ ಕೆ-ಸಿ-ಟಿ ಅಂಡ್ ನೀಟ್ ಸಿಗುತ್ತೆ. ಮತ್ತೆ ನೀವು ಮಾಕ್ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಅಲ್ಲೇ ಓಕೆನಾ? ಸೊ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.